ನಮಸ್ಕಾರ ಸ್ನೇಹಿತರೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪೀರಿಯಡ್ಸ್ ಬಂದಾಗ ಹೊಟ್ಟೆ ನೋವಿಗೆ ಇದು ಸಹಜ ನೋವು ಅಂತ ಸಹಿಸ್ಕೊಂಡು ಕುಳಿತಿದ್ದೀರಾ? ಆದರೆ ಸ್ನೇಹಿತರೆ, ಪ್ರತಿ ತಿಂಗಳು ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು, ಕೆಲಸ ಮಾಡೋಕಾಗಲ್ಲ, ಮಲಗಿಕೊಂಡೇ ಇರ್ಬೇಕು, ಅಷ್ಟೊಂದು ನೋವು ಬಂದಾಗ ಇದು ಸಾಮಾನ್ಯ ಅಲ್ಲ ಸ್ನೇಹಿತರೆ. ಇದಕ್ಕೆ ಹಿಂದೆ ಇರೋ 2 ದೊಡ್ಡ ಕಾರಣಗಳು ಹೇಳ್ತೀವಿ ಕೇಳಿ. ಎಂಡೋಮೆಟ್ರಿಯೋಸಿಸ್, ಪಿಸಿಒಡಿ ಅಥವಾ ಪಿಸಿಒಎಸ್. ಇವತ್ತಿನ ಈ ವಿಡಿಯೋನಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂದ್ರೇನು, ಪಿಸಿಒಡಿ ಅಥವಾ ಪಿಸಿಒಎಸ್ ಅಂದ್ರೇನು, ಲಕ್ಷಣಗಳು, ಯಾಕೆ ಆಗುತ್ತೆ, ಏನು ಮಾಡ್ಬೇಕು, ಎಲ್ಲವನ್ನೂ ಸರಳ ಭಾಷೆಯಲ್ಲಿ ಹೇಳ್ತೀನಿ. ಮೊದಲನೆಯದು, ಎಂಡೋಮೆಟ್ರಿಯೋಸಿಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗರ್ಭಾಶಯದ ಒಳಗಡೆ ಇರುವ ಪದರು ಪೀರಿಯಡ್ಸ್ ಸಮಯದಲ್ಲಿ ರಕ್ತವಾಗಿ ಹೊರಗೆ ಬರುತ್ತೆ. ಆದ್ರೆ ಎಂಡೋಮೆಟ್ರಿಯೋಸಿಸ್ ಇದ್ದವರಿಗೆ ಈ ಪದರು ಗರ್ಭಾಶಯದ ಹೊರಗಡೆ, ಅಂಡಾಶಯ, ಹೊಟ್ಟೆ ಒಳಗಡೆ, ಕೆಲವೊಮ್ಮೆ ಕರುಳಿನ ಹತ್ತಿರ ಬೆಳೆದುಕೊಳ್ಳುತ್ತೆ. ಇದು ಬೆಳೆದುಕೊಂಡ ಜಾಗದಲ್ಲಿ ಪೀರಿಯಡ್ಸ್ ಸಮಯದಲ್ಲಿ ಒಳಗಡೆನೇ ರಕ್ತಸ್ರಾವ ಆಗುತ್ತೆ. ಆ ರಕ್ತ ಹೊರಗೆ ಬರಲಾರದೆ ತುಂಬಾ ಜಾಸ್ತಿ ನೋವು ಉಂಟಾಗುತ್ತೆ. ಇದರ ಲಕ್ಷಣಗಳೆಂದರೆ, ನಿಮಗೆ ಇವು ಇದ್ರೆ ಗಮನ ಕೊಡಿ. ಪೀರಿಯಡ್ಸ್ ಸಮಯದಲ್ಲಿ ಅತಿಯಾದ ನೋವು, ಪೇನ್ ಕಿಲ್ಲರ್ ತಿಂದ್ರೂ ಕಡಿಮೆಯಾಗದ ನೋವು, ಮದುವೆಯ ನಂತರ ಗರ್ಭಧಾರಣೆಗೆ ತೊಂದರೆ, ಪೀರಿಯಡ್ಸ್ ಮುನ್ನವೂ ನಂತರವೂ ನೋವು, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು. ಇವು ಸಾಮಾನ್ಯ ಪೀರಿಯಡ್ಸ್ ನೋವು ಅಲ್ಲ. ಹಾಗಾದರೆ ಎಂಡೋಮೆಟ್ರಿಯೋಸಿಸ್ ಆಗಲು ಕಾರಣವೇನು? ಎಂಡೋಮೆಟ್ರಿಯೋಸಿಸ್ ಯಾಕೆ ಆಗತ್ತೆ? ನಿಖರ ಕಾರಣ ಗೊತ್ತಿಲ್ಲ, ಆದರೆ ಹಾರ್ಮೋನ್ ಸಮಸ್ಯೆ, ದೇಹದ ರೋಗನಿರೋಧಕ ಶಕ್ತಿ ಕಡಿಮೆ, ಇವೆಲ್ಲ ಕಾರಣವಾಗಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬಾರದು. ಎರಡನೆಯದು, ಪಿಸಿಒಡಿ ಅಥವಾ ಪಿಸಿಒಎಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಇವಾಗ ಬಹಳ ಜನ ಕೇಳೋ ಪದ ಪಿಸಿಒಡಿ ಅಥವಾ ಪಿಸಿಒಎಸ್. ಸರಳವಾಗಿ ಹೇಳ್ಬೇಕು ಅಂದ್ರೆ, ಅಂಡಾಶಯದಲ್ಲಿ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆಗಳು, ಹಾರ್ಮೋನ್ ಅಸಮತೋಲನ, ಇದರಿಂದ ಮೊಟ್ಟೆ ಸರಿಯಾಗಿ ಬಿಡುಗಡೆಯಾಗಲ್ಲ. ಪಿಸಿಒಡಿ ಲಕ್ಷಣಗಳು: ಪೀರಿಯಡ್ಸ್ ಸರಿಯಾಗಿ ಬರಲ್ಲ, 2-3 ತಿಂಗಳಿಗೊಮ್ಮೆ ಪೀರಿಯಡ್ಸ್, ತೂಕ ಜಾಸ್ತಿ ಆಗೋದು, ಮುಖದ ಮೇಲೆ ಮೊಡವೆ, ಮುಖ ಅಥವಾ ದೇಹದಲ್ಲಿ ಹೆಚ್ಚು ಕೂದಲುದಿರುವುದು, ಗರ್ಭಧಾರಣೆಗೆ ತಡವಾಗಿ ಆಗುವುದು, ಇವೆಲ್ಲ ಪಿಸಿಒಡಿ ಸೂಚನೆಗಳು. ಪಿಸಿಒಡಿ ಯಾಕೆ ಆಗುತ್ತೆ? ಮುಖ್ಯ ಕಾರಣಗಳುದಂದರೆ, ಜಂಕ್ ಫುಡ್ ಜಾಸ್ತಿ ತಿನ್ನುವುದು, ವ್ಯಾಯಾಮ ಇಲ್ಲ, ಮಾನಸಿಕ ಒತ್ತಡ, ನಿದ್ರೆ ಕೊರತೆ, ಲೈಫ್ಸ್ಟೈಲ್ ಸಮಸ್ಯೆ. ಇದು ಲೈಫ್ಸ್ಟೈಲ್ ಡಿಸೀಸ್. ಇದಕ್ಕೆ ಮನೆಯಲ್ಲೇ ಏನು ಮಾಡಬಹುದು? ಜಂಕ್ ಫುಡ್ ಕಡಿಮೆ ತಿನ್ನುವುದು, ಸಕ್ಕರೆ ಕಡಿಮೆ ಬಳಸುವುದು, ಪ್ರತಿದಿನ 30 ನಿಮಿಷ ವಾಕಿಂಗ್, ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು, ಸಮಯಕ್ಕೆ ನಿದ್ರೆ, ಸ್ಟ್ರೆಸ್ ಕಡಿಮೆ. ಆದರೆ ಮಾತ್ರೆ ತೆಗೆದುಕೊಳ್ಳದೇ ಇರೋದು ಪರಿಹಾರ ಅಲ್ಲ. ಯಾವಾಗ ಡಾಕ್ಟರ್ ಹತ್ತಿರ ಹೋಗ್ಬೇಕು? ಪ್ರತಿ ತಿಂಗಳು ತೀವ್ರ ನೋವು, ಪೀರಿಯಡ್ಸ್ ಅಸ್ತವ್ಯಸ್ತ, 1 ವರ್ಷ ಪ್ರಯತ್ನಿಸಿದ್ರೂ ಗರ್ಭಧಾರಣೆ ಆಗದಿದ್ದರೆ ಗೈನಕಾಲಜಿಸ್ಟ್ ಭೇಟಿ ಕಡ್ಡಾಯ ಮಾಡಬೇಕು. ಸ್ನೇಹಿತರೆ, ಪೀರಿಯಡ್ಸ್ ನೋವು ಸಹಜ ಅನ್ನೋದು ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋ ಮಾತು. ದೇಹ ಕೊಡುವ ಸೂಚನೆಗಳನ್ನು ತಿಳಿದುಕೊಳ್ಳೋದೇ ನಿಜವಾದ ಆರೈಕೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾದ್ರೂ ಸಹಾಯ ಆಗ್ಬಹುದು, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.